ಏನ್ ಗುರು ಇಷ್ಟೊಂದು ಸಖತ್ತಾಗಿದ್ಯಾ ಅನ್ನೋ ರೀತಿಯಲ್ಲಿ ಜನ ಟೀಸರ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ದುರಂಧರ್ ವರ್ಸಸ್ ಟಾಕ್ಸಿಕ್ಸ್ ಅನ್ನೋ ರೀತಿಯಲ್ಲಿ ಮಾತಾಗ್ತಾ ಇತ್ತು. ಪಾಸಿಟಿವ್ ಆಗಿ ಎಲ್ಲ ಹೋಗ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ನೆಗೆಟಿವ್ ಬರುತ್ತೆ. ಆ ನೆಗೆಟಿವ್ ಕೂಡ ಪಾಸಿಟಿವ್ ಆಗುವಂತಹ ಟೀಸರ್ ಇವಾಗ ಬಿಟ್ಟಿರುವಂತಹ ಟೀಸರು. ಯಶ್ ಅವರ ಆ ಶಾರ್ಟ್ ಹೇರು, ಅವರ ಆ ಕಿಲ್ಲಿಂಗ್ ಲುಕ್ ಗ್ಲೋಬಲ್ ಲೆವೆಲ್ ನಲ್ಲಿ ಧೂಳೆಬ್ಸಕ್ಕೆ ಟಾಕ್ಸಿಕ್ ರಾಯ ವೇಟ್ ಮಾಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಇದೊಂದು ಹಾಲಿವುಡ್ ಸಿನಿಮಾನ ಅಥವಾ ನಮ್ ಕನ್ನಡದ ಸಿನಿಮಾನ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಅನ್ಸುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕನ್ನಡ ಪಿಕ್ಚರ್ ನ ಈ ಒಂದು ವಿಶೇಷವಾದಂತಹ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ಹಿಂಡ್ರಾಜ್. ಟಾಕ್ಸಿಕ್ ಸದ್ಯಕ್ಕಂತೂ ಎಲ್ಲಿ ನೋಡಿದ್ರು ಎಲ್ಲಿ ಕೇಳಿದ್ರು ಈಗ ಟಾಕ್ಸಿಕ್ ಮಯ ಆಗಿದೆ. ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಿದ್ದು ಆ ಒಂದು ಚಿಕ್ಕದಾದಂತಹ ಗ್ಲಿಮ್ಸ್ ನೋಡಿದ ಕೂಡಲೇ ಟೀಸರ್ ಯಾವಾಗ ಬಿಡ್ತಾರೆ, ಟ್ರೈಲರ್ ಯಾವಾಗ ಬಿಡ್ತಾರೆ ಅಂತ. ಸದ್ಯಕ್ಕೆ ಅದಕ್ಕೆ ಬ್ರೇಕ್ ಕೊಟ್ಟಿದೆ ಸಿನಿಮಾ ತಂಡ. ಬಿಕಾಸ್ ಇವತ್ತು ಬೆಳಗ್ಗೆನೆ ಒಂದು ಒಳ್ಳೆ ಟೀಸರ್ನ ಕೊಟ್ಟಿದೆ. ಒಂದು ಹಾಲಿವುಡ್ ಮಾದರಿಯ ಹಾಲಿವುಡ್ ಮಾಡೆಲ್ನ ಒಂದು ಟೀಸರ್ನ ಸಿನಿಮಾ ತಂಡ ಕೊಟ್ಟಿದೆ ಅಂತಾನೆ ಹೇಳಬಹುದು. ಈ ರೀತಿಯಾಗಿ ಒಂದು ಟೀಸರ್ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಂಡಿರಲಿಲ್ಲ. ಇಟ್ಸ್ ಓವರ್. ಟೀಸರ್ ಬಿಲೀವ್ ಆರ್ ನಾಟ್ ಸಿಕ್ಕಾಪಟ್ಟೆ ಮಸ್ತ್ ಕೊಟ್ಟಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಒನ್ ಆಫ್ ದಿ ಬೆಸ್ಟ್ ಟೀಸರ್ ಅಂತ ಹೇಳ್ಬಹುದು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಈ ಒಂದು ಟೀಸರ್ ಹಾಲಿವುಡ್ ಮಾಡೆಲ್ ಅಲ್ಲಿರೋದು ಎಲ್ರಿಗೂ ಕೂಡ ಆಶ್ಚರ್ಯಕ್ಕೆ ಕಾರಣ ಆಗಿದೆ. ಬಿಕಾಸ್ ಒಂದು ಚಿಕ್ಕ ಗ್ಲಿಂಪ್ಸ್ ನೋಡಿದಾಗ ಎಲ್ಲರೂ ಕೂಡ ಮಾತಾಡ್ಕೊಂತಿದ್ದು ನೆಕ್ಸ್ಟ್ ಅಪ್ಡೇಟ್ ನಲ್ಲಿ ಯಾವ ರೀತಿ ತೋರಿಸಿರ್ತಾರೆ, ನೆಕ್ಸ್ಟ್ ಅಪ್ಡೇಟ್ ನಲ್ಲಿ ಏನ್ ಬರಬಹುದು. ಒಂದು ಕಲರ್ಫುಲ್ ಆಗಿರೋ ಅಪ್ಡೇಟ್ ಅನ್ನ ಸಿನಿಮಾ ತಂಡ ಕೊಟ್ಟಿದೆ ಅಂತಾನೆ ಹೇಳ್ಬಹುದು. ಎಕ್ಸಾಕ್ಟ್ಲಿ ಅವರ ಫ್ಯಾನ್ಸ್ ಕಾಯ್ತಾ ಇದ್ದಿದ್ದು ಇದೇ ಒಂದು ಸಂದರ್ಭಕ್ಕೆ ಆ ಸಂದರ್ಭ ಬಂದಿದೆ. ಏನ್ ಗುರು ಇಷ್ಟೊಂದು ಸಖತ್ತಾಗಿದ್ಯಾ ಅನ್ನೋ ರೀತಿಯಲ್ಲಿ ಜನ ಟೀಸರ್ ಬಗ್ಗೆ ಮಾತಾಡ್ಕೊಳ್ತಾ ಇದ್ದಾರೆ. ಅದೂ ಅಲ್ಲದೆ ಒಂದೊಂದು ಇಂಡಸ್ಟ್ರಿಯಲ್ಲೂ ಕೂಡ ಟಾಕ್ಸ್ ಜೋರಾಗಿದೆ ಅಂತಾನೆ ಹೇಳ್ಬೋದು. ಅದೂ ಅಲ್ಲದೆ ಎಕ್ಸಾಕ್ಟ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನ ಹೊರತುಪಡಿಸಿ ಯಶ್ ಅವರಿಗೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಸಿಕ್ಕಾಪಟ್ಟೆ ಫ್ಯಾನ್ಸ್ ಫಾಲೋವರ್ಸ್ ಇರೋದ್ರಿಂದ ಈ ಟೀಸರ್ ಬಂದು ಜಸ್ಟ್ 8 ಗಂಟೆನಲ್ಲೇ 1 ಕೋಟಿಗೂ ಅಧಿಕ ವೀಕ್ಷಣೆ ಬಾಲಿವುಡ್ ನಲ್ಲಿ ಆಗಿರುವಂತದ್ದು ಒಂದು ಸರ್ಪ್ರೈಸ್ ಅಲ್ಲ. ಇದೊಂದು ನಮ್ಮ ಕನ್ನಡಿಗರಿಗೆ ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬಹುದು. ಬಿಕಾಸ್ ಇದೇ ಒಂದು ಮಾರ್ಚ್ 19ನೇ ತಾರೀಕು ಟಾಕ್ಸಿಕ್ ಜೊತೆಗೆ ದುರಂಧರ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ದುರಂಧರ್ ವರ್ಸಸ್ ಟಾಕ್ಸಿಕ್ಸ್ ಅನ್ನೋ ರೀತಿಯಲ್ಲಿ ಮಾತಾಗ್ತಾ ಇತ್ತು. ಸೊ ಸದ್ಯಕ್ಕೆ ನೋಡೋದಿದ್ರೆ ನಮ್ಮ ಕನ್ನಡದ ಸಿನಿಮಾ ಟಾಕ್ಸಿಕ್ ಸಿನಿಮಾ ದುರಂಧರ್ಗೆ ಸಡ್ಡು ಹೊಡೆಯೋದ್ರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ನೋಡ್ತಾ ಹೋಗಬಹುದು. ಸೊ ಏನಿದೆ ಹಾಗಾದ್ರೆ ಈ ಟೀಸರ್ ನಲ್ಲಿ ಅಂತ ಈಗಾಗಲೇ ಟೀಸರ್ ನೋಡಿರೋರಿಗೆ ಗೊತ್ತಿರುತ್ತೆ. ಹಾಗೆ ರ್ಯಾಂಡಮ್ ಆಗಿ ಹೇಳ್ತಾ ಯಾವೆಲ್ಲ ಇಂಡಸ್ಟ್ರಿಯಿಂದ ಏನೆಲ್ಲ ರಿಯಾಕ್ಷನ್ ಬಂದಿದೆ ಅಂತ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಆ ಒಂದು BGMಗೆ, ಯಶ್ ಅವರ ಧ್ವನಿಗೆ, ಆ ಒಂದು ಬ್ಯಾಕ್ ಗ್ರೌಂಡ್ಗೆ ಸಿಕ್ಕಾಪಟ್ಟೆ ಸಿಂಕ್ ಆಗ್ತಾ ಇದೆ. ಜೊತೆಗೆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ ಇದೆ. ಟ್ರೈಲರ್ ಅಲ್ಲಿ ಏನ್ ತೋರಿಸಿರ್ತಾರೆ, ಯಶ್ ಅವ್ರನ್ನ ತುಂಬಾ ರಾ ಆಗಿ ತೋರಿಸಿದ್ದಾರೆ. ಅಂದ್ರೆ ಆ ಗ್ಲಿಮ್ಸ್ ಅಲ್ಲಿ ತೋರಿಸಿರೋದಕ್ಕಿಂತ ರಾ ಆಗಿ ಈ ಒಂದು ಚಿಕ್ಕ ಟೀಸರ್ ಅಲ್ಲಿ ತೋರಿಸಿದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ ಏನಿರುತ್ತೆ ಅಂತ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ. ಜೊತೆಗೆ ರಾಯನ್ ಲುಕ್ ಕಂಪ್ಲೀಟ್ ಆಗಿ 3 ಶೇಡ್ ನಲ್ಲಿ ಏನಾದ್ರೂ ಬರುತ್ತಾ, ತ್ರಿಬಲ್ ಆಕ್ಟಿಂಗ್ ಏನಾದ್ರೂ ಈ ಸಿನಿಮಾದಲ್ಲಿ ಯಶ್ ಅವರು ಮಾಡಿದಾರ ಅನ್ನೋ ಕ್ಯೂರಿಯಾಸಿಟಿ. ಯಾಕೆಂದ್ರೆ ಮೊದಲನೇದಾಗಿ ಯಶ್ ಅವ್ರಿಗೆ ಒಂದು ಲಾಂಗ್ ಹೇರ್ ಇರುತ್ತೆ, ಬಿಯರ್ಡ್ ಇರುತ್ತೆ, ಆ ಒಂದು ಲುಕ್ ಇತ್ತು. ಜೊತೆಗೆ ಒಂದು ಸೆಕೆಂಡ್ ಲುಕ್ ಬರ್ತಾ ಹೋಗೋದಾದ್ರೆ ಮಿಡಲ್ ಹೇರ್ನ ಸ್ವಲ್ಪ ಕಟ್ ಮಾಡ್ಕೊಂಡಿದ್ರು. ಒಂದು ದಾಡಿಯನ್ನು ಸ್ವಲ್ಪ ಕಡಿಮೆ ಇತ್ತು, ಆ ಒಂದು ಲುಕ್ ಕೂಡ ಇತ್ತು. ಅದರ ಜೊತೆಗೆ ಇವಾಗ ಲಾಸ್ಟ್ ಒಂದು ಯಂಗ್ ಶೇಡ್ ನಲ್ಲಿ ಯಶ್ ಅವ್ರು ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಈ ಹಿಂದೆ ನಾವು ಅವರ ಲಕ್ಕಿ ಸಿನಿಮಾ ನೋಡಿದಾಗ ಅದರಲ್ಲಿ ವಿಕ್ಕಿಯಾಗಿ ಏನ್ ಬರ್ತಾರೆ ಆ ರೀತಿಯಲ್ಲೂ ಕೂಡ ಒಂದ್ ರೀತಿ ಕಾಣಿಸ್ಕೊಂಡಿದ್ದಾರೆ. ಸೊ ಹೀಗಾಗಿ ಒಂದು ತ್ರಿಬಲ್ ಆಕ್ಟಿಂಗ್ ಏನಾದ್ರೂ ಯಶ್ ಅವರು ಇದ್ರಲ್ಲಿ ಮಾಡಿರಬಹುದಾ ಅನ್ನುವಂತ ಒಂದು ಕ್ಯೂರಿಯಾಸಿಟಿ. ಜೊತೆಗೆ ಬೇರೆ ಬೇರೆ ಭಾಷೆಯವರು ಟಾಕ್ಸಿಕ್ ಬಗ್ಗೆ ಏನ್ ಟಾಕ್ಸ್ ಜೋರಿತ್ತು ಅದಕ್ಕೆಲ್ಲ ಇವಾಗ ಒಂದು ಬ್ರೇಕ್ ಬಿದ್ದಿರುತ್ತೆ. ಅಂದ್ರೆ ಈಗ ಒಂದು ಪಾಸಿಟಿವ್ ಆಗಿ ಎಲ್ಲ ಹೋಗ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಒಂದಷ್ಟು ನೆಗೆಟಿವ್ ಬರುತ್ತೆ. ಆ ನೆಗೆಟಿವ್ ಕೂಡ ಪಾಸಿಟಿವ್ ಆಗುವಂತಹ ಟೀಸರ್ ಇವಾಗ ಬಿಟ್ಟಿರುವಂತಹ ಟೀಸರು. ಹೇಗಿದ್ದಂತಹ ಯಶು ಹೀಗಾಗಿದ್ಯಾಕೆ, ಯಾಕೆ ಅನ್ನುವಂಥದ್ದು ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಜೊತೆಗೆ ನೆಕ್ಸ್ಟ್ ಟ್ರೈಲರ್ ಬಿಟ್ಟಾಗ ಆ ಟ್ರೈಲರ್ ಅಲ್ಲಿ ನಮಗೆ ಅದಕ್ಕೆ ಉತ್ತರ ಸಿಗಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನೋಡೋಣ ಹಾಗಾದ್ರೆ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಸಿನಿಮಾಕ್ಕೆ ಸಂಬಂಧಪಟ್ಟಂತ ರೆಸ್ಪಾನ್ಸ್ ಹೇಗಿದೆ. ಹಾಗೆ ರ್ಯಾಂಡಮ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಾಲಿವುಡ್ ಇಂಡಸ್ಟ್ರಿಯಿಂದ ನೋಡೋಣ. ಯಾಕೆಂದ್ರೆ ಯಶ್ ಅವರಿಗೆ ಕಂಪ್ಲೀಟ್ ಆಗಿ ಫ್ಯಾನ್ಸ್ ಫಾಲೋವರ್ಸ್ ಇರೋದು ಬಾಲಿವುಡ್ ಅಲ್ಲೇ ಜಾಸ್ತಿ, ಬಿ ಟೌನ್ ಅಲ್ಲೇ ಜಾಸ್ತಿ. ಈಗ ದುರಂಧರ್ ಸಿನಿಮಾವು ಕೂಡ ಟಾಕ್ಸಿಕ್ ಸಿನಿಮಾದ ದಿನ ರಿಲೀಸ್ ಆಗ್ತಾ ಇರೋದ್ರಿಂದ ಒಂದಷ್ಟು ಕ್ಯೂರಿಯಾಸಿಟಿ ಇತ್ತು. ಅಂದ್ರೆ ದುರಂಧರ್ ಸಿನಿಮಾ ಹೇಗಿರುತ್ತೆ, ಟಾಕ್ಸಿಕ್ ಸಿನಿಮಾ ಹೇಗಿರುತ್ತೆ ಅಂತ. ಅದರಲ್ಲೂ ಕೂಡ KGF ಸಿನಿಮಾ ಬಂದ ನಂತರದಲ್ಲಿ ಬಾಲಿವುಡ್ ನಲ್ಲಿ ಯಶ್ ಅವರಿಗೆ ಅಭಿಮಾನಿಗಳ ಒಂದಷ್ಟು ಬಳಗವೇ ಕ್ರಿಯೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಹೀಗಿರುವಾಗ ಹೇಗಿದೆ ರಿಯಾಕ್ಷನ್ ಬಾಲಿವುಡ್ ಇಂದ ಅಂತ ನೋಡ್ತಾ ಹೋಗೋಣ. ಏನು 9:35ಕ್ಕೆ ಈ ಒಂದು ಚಿಕ್ಕ ಟೀಸರ್ ಬಿಡ್ತಾ ಹೋಗ್ತಾರೋ ಅವಾಗಿನಿಂದಲೂ ಕೂಡ ಈ ಒಂದು ಟೀಸರ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಕಮೆಂಟ್ಸ್ ಹಾಕೋದಿರಬಹುದು. ಟೀಸರ್ ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ, ಈ ರೀತಿಯಾಗಿ
ಒಂದು ನಮ್ಮ ಏನು ಕನ್ನಡದ ಸಿನಿಮಾ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಭಾರತೀಯ ಇಂಡಸ್ಟ್ರಿಯಲ್ಲಿ ಇಂತಹ ಸಿನಿಮಾ ಬೇಕು, ಹಾಲಿವುಡ್ ಮಾದರಿಯಲ್ಲಿದೆ, ನಾವೆಲ್ಲರೂ ಕೂಡ ನೆಕ್ಸ್ಟ್ ಟ್ರೈಲರ್ಗೆ ಸಿನಿಮಾಗೆ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ಅನ್ನೋ ರೀತಿಯಲ್ಲೂ ಕೂಡ ವ್ಯಕ್ತವಾಗಿರುವಂಥದ್ದು. ಅದರಲ್ಲೂ ಕೂಡ ಯಶ್ ಅವರ ಆ ಶಾರ್ಟ್ ಹೇರು, ಅವರ ಆ ಕಿಲ್ಲಿಂಗ್ ಲುಕ್ಕು, ಅವರು ಒಂದಷ್ಟು ಕಡೆ ಕೊಟ್ಟಿರುವಂತಹ ಟಾಂಟ್ಗಳು ಈಗ ಸದ್ಯಕ್ಕೆ ಸುದ್ದಿ ಆಗ್ತಾ ಇರುವಂಥದ್ದು ನೋಡ್ಬೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಗ್ಲೋಬಲ್ ಲೆವೆಲ್ನಲ್ಲಿ ಧೂಳೆಬ್ಸಕ್ಕೆ ಟಾಕ್ಸಿಕ್ ರಾಯ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಸೊ ಗ್ಯಾರಂಟಿ ಧೂಳು ಎಬ್ಬಿಸ್ತಾರೆ ಅನ್ನೋದು ಕೂಡ ಇದರಿಂದ ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ಯಾವುದು ತುಂಬಾ ಹೈಲೈಟ್ ಆಗಿದೆ, ಯಾವುದು ತುಂಬಾ ಅಟ್ರಾಕ್ಟ್ ಆಗುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಯಶ್ ಅವರ ಈ ಒಂದು ನ್ಯೂ ಲುಕ್ಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇರೋದು. ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇರೋದು ಅಂದ್ರೆ ಬೇರೆ ಬೇರೆ ಇಂಡಸ್ಟ್ರಿಯಲ್ಲೂ ಕೂಡ ಟಾಕ್ಸ್ ಆಗಿರುವಂತದ್ದು ಯಶ್ ಅವರ ಈ ಲುಕ್ಗೆ. ಅಂದ್ರೆ ಇದುವರೆಗೂ ಕೂಡ ನಾರ್ಮಲ್ ಆಗಿ ಯಶ್ ಅವ್ರನ್ನ ನಾವು ಒಂದು 5-6 ವರ್ಷದಿಂದ ನೋಡ್ತಾ ಇರುವಂತದ್ದು ಉದ್ದ ಕೂದಲು, ಹಾಗೇನೆ ಬಿಯರ್ಡ್ ಲುಕ್ ನಲ್ಲಿ ನಾವು ನೋಡ್ತಾ ಇದ್ವಿ. ಸೊ ಈಗ ಆ ಒಂದು ಲುಕ್ ನಿಂದ ಅವರು ಆಚೆ ಬಂದಿದ್ದಾರೆ ಅಂತಾನೆ ಹೇಳ್ತಾ ಹೋಗ್ಬೋದು. ರಾಖಿ ಬಾಯಿ ಆಗಿ ಅಬ್ಬರಿಸಿದ್ದನ್ನು ಕೂಡ ನಾವು ನೋಡಿದೀವಿ. ಜೊತೆಗೆ ಈಗ ಟಾಕ್ಸಿಕ್ ಇಂದನಾದ್ರೂ ನಮ್ಗೆ ಆ ಕ್ಲೀನ್ ಶೇವ್ ಮಾಡಿರುವಂತಹ ಯಶ್ ಅವರು ಸಿಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಮೂಡಿದೆ. ಅವರ ಟೀಸರ್ ನಲ್ಲಿ ಕಂಪ್ಲೀಟ್ ಆಗಿ ಅವರ ಆ ಶಾರ್ಟ್ ಹೇರು ಹಾಗೇನೆ ಕ್ಲೀನ್ ಶೇವ್ ಮಾಡಿರುವಂತಹ ಲುಕ್ ಬಹಳ ಹೈಲೈಟ್ ಆಗುತ್ತೆ. ಎಲ್ರಿಗೂ ಕೂಡ ಒಂದು ಹೊಸ ಫೀಲ್ ಕೊಡ್ತಾ ಇದೆ ಯಶ್ ಅವ್ರನ್ನ ನೋಡ್ತಾ ಇದ್ರೆ. ಜೊತೆಗೆ ಇನ್ನೊಂದು ಮೇಕಿಂಗ್ ಮತ್ತೆ ಕ್ವಾಲಿಟಿ ಕೂಡ ಬಹಳ ಮ್ಯಾಟರ್ ಆಗುತ್ತೆ. ಬಿಕಾಸ್ ಈ ಹಿಂದೆ ಸಿನಿಮಾ ತಂಡ ಹೇಳಿತ್ತು ಈ ಮೇಕಿಂಗ್ ಬಗ್ಗೆ, ನಾವು ತುಂಬಾ ಕ್ವಾಲಿಟಿ ಆಗಿ ಕೊಡ್ತೀವಿ, ಸೊ ನಮಗೆ ಟೈಮ್ ಬೇಕು ಅಂತ. ಅದೇ ರೀತಿ ಎಷ್ಟು ಕ್ವಾಲಿಟಿ ಆಗಿದೆ ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಗ್ಲೋಬಲ್ ಲೆವೆಲ್ ಸಿನಿಮಾ ಅನ್ನೋದನ್ನ ಮತ್ತೆ ಟಾಕ್ಸಿಕ್ ಪ್ರೂವ್ ಮಾಡ್ಕೊಂಡಿದೆ. ಇದೊಂದು ಹಾಲಿವುಡ್ ಸಿನಿಮಾ ಅಂತ ಎಲ್ಲರೂ ಕೂಡ ಬಾಯಿ ಮಾತಲ್ಲಿ ಹೇಳ್ತಾ ಇದ್ರು. ಈ ಒಂದು ಟೀಸರ್ ನೋಡಿದ್ಮೇಲೆ ನಮಗೆ ಗೊತ್ತಾಗ್ತಾ ಇರೋದು ಕಂಪ್ಲೀಟ್ ಆಗಿ ಇದು ಹಾಲಿವುಡ್ ಮಾದರಿಯ ಸಿನಿಮಾ ನಮ್ಮ ಕನ್ನಡದಲ್ಲಿ ಬರ್ತಿದೆ ಅನ್ನೋದು ನಮ್ಮ ಹೆಮ್ಮೆ ಅಂತ ಹೇಳ್ತಾ ಹೋಗ್ಬೋದು. ಜೊತೆಗೆ ಪ್ರತಿ ಟೀಸರ್ ನಲ್ಲಿ ಬಂದಿರುವಂತಹ ಫ್ರೇಮ್ಗಳಾಗಿರಬಹುದು, ಜೊತೆಗೆ ಲೈಟಿಂಗ್ಸ್ ಆಗಿರಬಹುದು, ಸಿನಿಮಾಟೋಗ್ರಫಿ ಆಗಿರಬಹುದು, ಆ ವರ್ಕ್ ಆಗಿರಬಹುದು, ಪ್ರೊಡಕ್ಷನ್ ಕೆಲಸಗಳಾಗಿರಬಹುದು, ಆ ಒಂದು ಕಲರ್ಸ್ ನ ಮಿಕ್ಸ್ ಮ್ಯಾಚ್ ಮಾಡೋದಾಗಿರಬಹುದು, ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹಾಲಿವುಡ್ ಮಾದರಿ ರೀತಿ ಇರೋದ್ರಿಂದ ಈ ಸಿನಿಮಾ ಹೈಲೈಟ್ ಅಂತಾನೆ ಹೇಳ್ಬಹುದು ಇದೆಲ್ಲವೂ ಕೂಡ. ಜೊತೆಗೆ ನಮಗೆ ಏನಾದ್ರೂ ಈ ಟೀಸರ್ ನ ನೋಡ್ತಾ ಇದ್ದಾಗ ಇದೊಂದು ಹಾಲಿವುಡ್ ಸಿನಿಮಾನ ಅಥವಾ ನಮ್ಮ ಕನ್ನಡದ ಸಿನಿಮಾನ ಅನ್ನೋ ರೀತಿಯಲ್ಲಿ ನಮಗೂ ಕೂಡ ಅನ್ಸುತ್ತೆ. ಸೊ ಹೀಗಾಗಿ ಇದು ಕೂಡ ಒನ್ ಆಫ್ ದಿ ಹೈಲೈಟ್ ಅಂತಾನೆ ಹೇಳ್ತಾ ಹೋಗ್ಬೋದು. ಆ ನಂತರದಲ್ಲಿ ಪಾತ್ರಗಳ ಪರಿಚಯ. ಈ ಹಿಂದೆ ಪಾತ್ರಗಳ ಪರಿಚಯ ಹೇಗ್ ಮಾಡಿದ್ರು ಅಂದ್ರೆ ಯಶ್ ಅವರ ಬರ್ತ್ಡೇಗೆ ಒಂದು ಸ್ಮಾಲ್ ಅವರ ಒಂದು ಗ್ಲಿಮ್ಸ್ ಬಿಟ್ಟಿದ್ರು. ಆ ನಂತರದಲ್ಲಿ ಹೀರೋಯಿನ್ಸ್ಗಳ ಪರಿಚಯ ಮಾಡ್ಬೇಕಾದ್ರು ಅಷ್ಟೇ ಒಂದೊಂದು ಪೋಸ್ಟರ್ ಬಿಟ್ಟಿದ್ರು. ಸೊ ಇದರಲ್ಲಿ ಒಂದು ಯಶ್ ಅವ್ರಿಗೆ ಏನೋ ಕಂಪ್ಲೀಟ್ ಆಗಿ ಏನೋ ಸರ್ಪ್ರೈಸ್ ಎಲಿಮೆಂಟ್ಸ್ ಏನಾದ್ರು ಇಟ್ಟಿದಾರಾ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗ್ಬೋದು. ಈ ಅಧಿಕೃತ ಟೀಸರ್ ಏನ್ ಹೇಳ್ತಿದೆ ಅಂತ ನೋಡ್ತಾ ಹೋಗೋದಾದ್ರೆ ಪಾತ್ರಗಳ ಜಲಕ್ ಏನಾದ್ರು ಕೊಟ್ಟಿದಾರಾ, ಆ ಜಲಕ್ನಿಂದ ನಮ್ಗೇನಾದ್ರೂ ಒಂದು ಹಿಂಟ್ ಕೊಡಕ್ಕೆ ಏನಾದ್ರು ನಿರ್ದೇಶಕಿ ರೆಡಿ ಇದ್ದಾರಾ ಅನ್ನುವಂಥದ್ದು ಕೂಡ, ಏನಾದ್ರು ಸರ್ಪ್ರೈಸ್ ಏನಾದ್ರು ಇದೆಯಾ, ಏನಾದ್ರು ಹೊಸ ವರ್ಡ್ ನ ತೋರಿಸ್ಲಿಕ್ಕೆ ರೆಡಿ ಆಗಿದ್ಯಾ ಟಾಕ್ಸಿಕ್ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗೋಣ. ಚಿಕ್ಕ ಸುಳಿವನ್ನು ಏನಾದ್ರು ಕೊಟ್ಟಿದಾರಾ ಅನ್ನುವಂಥದ್ದು ಕೂಡ ನೋಡ್ತಾ ಹೋಗ್ಬೋದು. ಜೊತೆಗೆ ಬಹಳ ಇದಕ್ಕೆ ನಮಗೆ ತುಂಬಾ ಕನೆಕ್ಟ್ ಆಗುವಂಥದ್ದು ಏನಪ್ಪಾ ಅಂದ್ರೆ ಹಿನ್ನೆಲೆ ಸಂಗೀತ ಬಹಳ ಮ್ಯಾಟರ್ ಆಗಿದೆ ಇದರಲ್ಲಿ. ಜೊತೆಗೆ ಈ ಒಂದು ಟಾಕ್ಸಿಕ್ ಸಿನಿಮಾ ಬೇರೆ ಬೇರೆ ಭಾಷೆಗಳಲ್ಲಿಯೂ ಕೂಡ ನಿರೀಕ್ಷೆಗೆ ಮೀರಿದಂತಹ ಒಂದಷ್ಟು ಪ್ರಶಂಸೆಯನ್ನು ಕೂಡ ಗಳಿಸ್ಕೊಳ್ತಾ ಇದೆ. ಅದರ ಜೊತೆಗೆ ಯಶ್ ಅವರ ಸ್ಟೈಲು, ಅವರ ಗತ್ತು, ಅವರ ಆಟಿಟ್ಯೂಡು ಇದರಲ್ಲಿ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ ಅಂತಾನೆ ಹೇಳಬಹುದು. ಅವ್ರನ್ನ ಈ ಹಿಂದೆ ಏನ್ ನೋಡಿದ್ವಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಒಂದು ಟಾಕ್ಸಿಕ್ ನಲ್ಲಿ ನೋಡ್ತೀವಿ ಅಂತಾನೆ ಹೇಳ್ತಾ ಹೋಗ್ಬೋದು. ಇದರ ಜೊತೆಗೆ ಇನ್ನೊಂದಷ್ಟು ಅಂತಾನೆ ನಿರ್ದೇಶಕಿಯವರ ಬಗ್ಗೆ ಹೇಳಲೇಬೇಕು. ಒನ್ ಆಫ್ ದಿ ಬ್ಯೂಟಿಫುಲ್ ಆಗಿ ಎಲ್ಲ ಪಾತ್ರಗಳನ್ನು ಕೂಡ ಈ ಹಿಂದೆ ನಮಗೆ ಪರಿಚಯಿಸುವಂತಹ ಪ್ರಯತ್ನ ಮಾಡಿದ್ರು. ಆದರೆ ಈ ಟೀಸರ್ ಮೂಲಕ ಅವರ ಮೇಕಿಂಗು, ಅವರ ವಿಷನ್ ಏನಿದೆ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಬಾಕ್ಸ್ ಆಫೀಸ್ನಲ್ಲಿ ಈ ಸಿನಿಮಾ ಧೂಳೆಬ್ಸೋದ್ರಲ್ಲಿ ಡೌಟೇ ಇಲ್ಲ. ಪ್ರತಿ ಇಂಡಸ್ಟ್ರಿಯವರು, ಈಗ ಕನ್ನಡ ಆಗಿರಬಹುದು, ತಮಿಳು, ತೆಲುಗು, ಹಿಂದಿಯವರಾಗಿರಬಹುದು, ಮಲಯಾಳಿ ಆಗಿರಬಹುದು, ಇಂಗ್ಲಿಷ್ ಅವರಾಗಿರಬಹುದು, ಪ್ರತಿಯೊಬ್ಬರು ಮಾತಾಡ್ಕೊಳ್ತಾ ಇರೋದು ನೆಕ್ಸ್ಟ್ ಏನು ಸರ್ಪ್ರೈಸ್ ಕೊಡ್ತೀರಾ, ಏನು ಸರ್ಪ್ರೈಸ್ ಎಲಿಮೆಂಟ್ಸ್ ಇದೆ ಅನ್ನೋ ರೀತಿಯಲ್ಲೇ ನಮ್ಗೆ ಕ್ಯೂರಿಯಾಸಿಟಿ ನಮಗೆ ಆಗ್ತಾ ಇಲ್ಲ. ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ನೆಕ್ಸ್ಟ್ ಯಾವಾಗ ಟೀಸರ್ ಬಿಡ್ತೀರಾ, ಟ್ರೈಲರ್ ಬಿಡ್ತೀರಾ ಅನ್ನುವಂಥದ್ದು ಕೂಡ, ನಾವು ಸಿನಿಮಾ ಯಾವಾಗ ನೋಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಕೂಡ ಮಾತಾಡ್ಕೊಳ್ತಿದ್ದಾರೆ. ಇದನ್ನೆಲ್ಲ ನೋಡ್ತಾ ಹೋಗೋದಾದ್ರೆ ಮತ್ತೊಮ್ಮೆ ಸುನಾಮಿ ಹೇಳೋದು ಪಕ್ಕ ಅಂತ ನಮಗಂತೂ ಅನ್ನಿಸ್ತಾ ಇದೆ. ಸೊ ಇವತ್ತು ಟೀಸರ್ ಬಿಟ್ಟಿದ್ದಾರೆ. ಮಾರ್ಚ್ ಮೊದಲ ವಾರದಲ್ಲಿ ಟ್ರೈಲರ್ ಬರುತ್ತೆ. ಆ ಟ್ರೈಲರ್ ಹೇಗಿರುತ್ತೆ ಅನ್ನುವಂಥದ್ದು ಕೂಡ ಬಹಳ ಕ್ಯೂರಿಯಾಸಿಟಿಯಿಂದ ಕೂಡಿರುವಂತಹ ವಿಚಾರವಾಗಿದೆ. ಹಾಗೆ ಮಾರ್ಚ್ 19 ಕೂಡ ಒನ್ ಆಫ್ ದಿ ಯಶ್ ಅವರ ಅಭಿಮಾನಿಗಳಿಗೆ ಒಂದು ಏನಂತಾರೆ, ಒಂದು ಒಳ್ಳೆ ದಿನ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ಕಾಯುವಿಕೆಗೆ ಅವತ್ತು ಬ್ರೇಕ್ ಬೀಳುತ್ತೆ. ಸೊ ಸಿನಿಮಾ ಹೇಗಿರುತ್ತೆ, ನೆಕ್ಸ್ಟ್ ಟ್ರೈಲರ್ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.